ಇದು ವಿಭಾಲೋಕ ಟಿವಿಗೆ ಸ್ವಾಗತ. ಗಿಲ್ಲಿ ಲವ್ಸ್ ಕಾವ್ಯ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ರ ಎಲ್ಲರ ಹೃದಯ ಗೆದ್ದ ಕ್ಯೂಟ್ ಕಪಲ್ ಗಿಲ್ಲಿ ಮತ್ತು ಕಾವ್ಯ. ಬಿಗ್ ಬಾಸ್ ಮನೆ ಅಂದರೆ ಆಟ, ತಂತ್ರ, ಜಗಳ ಅಂತೇನೋ, ಆದರೆ ಈ ಸೀಸನ್ನಲ್ಲಿ ಪ್ರೇಕ್ಷಕರ ಮನಸ್ಸು ಗೆದ್ದದ್ದು ಒಂದು ಸುಂದರ ಭಾವನೆ. ಅದು ಗಿಲ್ಲಿ ಮತ್ತು ಕಾವ್ಯ ನಡುವಿನ ನಿಷ್ಕಳಂಕ ಪ್ರೀತಿ. ಗಿಲ್ಲಿ ಮಾತಿನಲ್ಲಿ ಕಡಿಮೆ, ಆದರೆ ಹೃದಯದಲ್ಲಿ ತುಂಬಾ ಪ್ರೀತಿ ಇಟ್ಟುಕೊಂಡ ವ್ಯಕ್ತಿ. ಕಾವ್ಯ ಮೇಲೆ ಅವನು ತೋರಿಸುವ ಕಾಳಜಿ, ಗೌರವ ಮತ್ತು ನಂಬಿಕೆ ಅದು ನಿಜವಾದ ಪ್ರೀತಿಯ ಪ್ರತಿಬಿಂಬ. ಅದೇ ಸಮಯದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಡೆದ ಒಂದು ವಿಶೇಷ ಕ್ಷಣ. ಒಂದು ಶಾಂತ ಸಂಜೆ, ಎಲ್ಲರೂ ತಮ್ಮದೇ ಕೆಲಸದಲ್ಲಿದ್ದಾಗ ಗಿಲ್ಲಿ ನಿಧಾನವಾಗಿ ಕಾವ್ಯದ ಬಳಿ ಹೋಗಿ ನಿಂತನು. ಯಾವ ದೊಡ್ಡ ಡೈಲಾಗೂ ಇಲ್ಲ, ಯಾವ ಡ್ರಾಮಾನೂ ಇಲ್ಲ. ಕಣ್ಣಲ್ಲಿ ಪ್ರೀತಿ, ಮಾತಿನಲ್ಲಿ ಸರಳತೆ ಇಟ್ಟುಕೊಂಡು ಗಿಲ್ಲಿ ಹೇಳಿದ, ಕಾವ್ಯ ಐ ಲವ್ ಯು ಅಂತ ಪ್ರಪೋಸ್ ಮಾಡೇ ಬಿಟ್ಟ. ಆಗ ಕಾವ್ಯ ಏನೆಂದೆ ಆ ಮಾತನ್ನ ವಾಪಸ್ ತಗೋ ಅಂತ ಹೇಳ್ತಾಳೆ. ಅದೇ ಕ್ಷಣ ಪ್ರೇಕ್ಷಕರಿಗೂ ಅರ್ಥವಾಯಿತು, ಇದು ಆಟದ ಪ್ರಪೋಸಲ್ ಅಲ್ಲ, ಇದು ಹೃದಯದಿಂದ ಬಂದ ಪ್ರೀತಿ. ಪ್ರಪೋಸಲ್ ಆದಮೇಲೆ ಕೂಡ ಗಿಲ್ಲಿ ಬದಲಾಗಲಿಲ್ಲ. ಅವನು ಪೊಸೆಸಿವ್ ಆಗಲಿಲ್ಲ, ಆದರೆ ಇನ್ನಷ್ಟು ಪ್ರೊಟೆಕ್ಟಿವ್ ಆಗಿ ನಿಂತ. ಕಾವ್ಯ ನೋವಿನಲ್ಲಿದ್ದಾಗ ಪಕ್ಕದಲ್ಲಿ ನಿಂತು ಧೈರ್ಯ ಕೊಟ್ಟನು. ಅವಳು ಮೌನವಾಗಿದ್ದಗಳು, ಅವಳ ಮನಸ್ಸು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದವನು. ಅದೇ ಕಾವ್ಯ ಕೂಡ ಗಿಲ್ಲಿಯ ಪ್ರಾಮಾಣಿಕತೆಯನ್ನು ನಂಬಿ ಅವನ ಬೆಂಬಲವನ್ನು ಮೌನದಲ್ಲಿ ಒಪ್ಪಿಕೊಂಡಳು. ಇಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಮಾತು, ಗಿಲ್ಲಿ ಲವ್ಸ್ ಕಾವ್ಯ, ಪ್ಯೂರ್ ಲವ್ ಗೋಲ್ಸ್. ಈ ಪ್ರೀತಿ ಆಟಕ್ಕಾಗಿ ಅಂತ ಅಥವಾ ಜೀವನದವರೆಗೆ ಸಾಗುತ್ತಾ, ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಈಗಷ್ಟೇ ಬಿಗ್ ಬಾಸ್ ಸೀಸನ್ 12ರ ಮೋಸ್ಟ್ ವಾಂಟೆಡ್ ಕ್ಯೂಟ್ ಕಪಲ್ ಅಂದರೆ ಒಂದೇ ಹೆಸರು, ಗಿಲ್ಲಿ ಮತ್ತು ಕಾವ್ಯ. ಇಂಥ ಹಲವು ವಿಷಯಗಳನ್ನ ತಿಳ್ಕೊಳ್ಬೇಕಾದ್ರೆ ವಿಭಾಲೋಕವನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.